ಈಗ ವಿದ್ಯಾರ್ಥಿಗಳೇ 8ರಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆ ಯಾವುದು ಅಂತ ಕೇಳ. ಈಗ ಈ ಬಾಧ್ಯತೆ ನಿಯಮಗಳ ಬಗ್ಗೆ ನಿಮಗೆ ನಾ ಅಭ್ಯಾಸ ಭಾಳ ಹೇಳಿನಿ. ಆ ಬಾಧ್ಯತೆ ಅನುಕ್ರಮ ನಂಬರ್ ಅಂತ ತೆಗೆದು ನೀವು ನೋಡ್ಕೋರಿ, ನಿಮಗೆಲ್ಲ ಲೆಕ್ಕಗಳು ತಿಳಿತಾವ. ಬಾಧ್ಯತೆ 8ರಿಂದ ಭಾಗಿಸಲ್ಪಡಬೇಕಾದ ನೇಮ ಏನದ ಅಂದ್ರೆ 8 ಯಾವುದೇ ಸಂಖ್ಯೆಯ ಕೊನೆಗೆ ಕೊನೆಯ 3 ಅಂಕಿಗಳು 8ರಿಂದ ಭಾಗಿಸಲ್ಪಡುತ್ತದೆ. ಇದು ಆಡು ಭಾಷೆಯಲ್ಲಿ ಕೊಟ್ಟನ್ನ. ಈಗ 8ರಿಂದ ಭಾಗ ಹೋಗೋದು ನಿಮ್ಗೆ ಗುರ್ತಾಗಬೇಕಾಗಿತ್ತು ಅಂತಂದ್ರೆ ಕೊನೆಗೆ 3 ಸಂಖ್ಯೆಗಳು 8ರಿಂದ ಭಾಗ ಹೋಗ್ತಿತ್ತು ಅಂತಂದ್ರೆ ಅದು 8ರಿಂದ ಬೇಕಾದಷ್ಟು ಅಂಕಿ ಇದ್ರೂ ಸದ್ಯಕ್ಕೆ 8ರಿಂದ ಭಾಗ ಹೋಗ್ತದೆ. ಇದು 1ನೇ ನೇಮ. ಇನ್ನು 2ನೇ ನೇಮ, ಯಾವುದೇ ಸಂಖ್ಯೆಯ ಕೊನೆಗೆ ಕನಿಷ್ಠ 3 ಸೊನ್ನೆಗಳು ಇರಬೇಕು. 3 ಸೊನ್ನೆಗಳಿದ್ದರೆ 8ರಿಂದ ಭಾಗಿಸಲ್ಪಡುತ್ತದೆ. ಇದು 2ನೇ ನೇಮ. ಇವು 2 ನೇಮಗಳು ಹಚ್ಚಿಬಿಟ್ರೆ ಮುಗಿದವು ನೋಡಿ. ಈಗಂತೂ 3 ಸೊನ್ನೆಲ್ಲ ಬಿಟ್ಬಿಡ್ರಿ ನೋಡಿ. ಕೊನೆ 3 ಅಂಕಿಗಳು 8 4 32, 8ರಲ್ಲಿ ಇದು ಭಾಗ ಹೋಗೋದು ಇದಲ್ಲ. 8 5 40, 3 ಉಳಿತು. 8 5 43 ಉಳಿತು. 8 4 32. ಉತ್ತರ 14 32. ಬಿ ಏನು 14 32 8ರಲ್ಲಿ ಭಾಗ ಹೋಗ್ತದ ನೋಡಿ. ಹಾಗಾಗಿ ಚಿಕ್ಕ ಅಂಕಿ ದೊಡ್ಡ ಅಂಕಿ ಕೇಳಿದ್ದ ಅಂದ್ರೆ 1-2 ಹೆಚ್ಚಿಗೆ ಕೊಟ್ಟಿರ್ತಾನೆ. ನೀವು ಅದನ್ನೇನು ಹಂಗೆ ಪ್ರಶ್ನೆ ಬಂದಾಗ ವಿಚಾರ ಮಾಡಿ ಹಾಕ್ರಿ. ಇಲ್ಲಿ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ 3 ಅಂಕಿಗಳು 8ರಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ಕೊಟ್ಟಿರ್ತಾನೆ. 3 ಅಂಕಿಗಳು ಅಥವಾ 4 ಅಂಕಿಗಳು 8ರಲ್ಲಿ ಭಾಗ ಹೋಗ್ತಾವ ಅಂತ ತಿಳ್ಕೊರಿ. ಅವಾಗ ಹೆಂಗೆ ಪ್ರಶ್ನೆ ಕೇಳ್ತಾನ, 8ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅದನ್ನು ಕಂಡುಹಿಡಿಬೇಕು. ಅಂದ್ರೆ ಚಿಕ್ಕ ಸಂಖ್ಯೆ ಆರಿಸಿ. 8ರಿಂದ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ ಅತಿ ದೊಡ್ಡ ಅಂಕಿ ಯಾವ್ದು ಇರ್ತದೆ 8ರಿಂದ ಭಾಗಿಸಲ್ಪಡುವುದು ಅದನ್ನು ಕಂಡುಹಿಡಿಬೇಕು. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಕೋಬೇಕು. ಈಗ ಏನು ಮಾಡಿಬಿಟ್ಟಾರೆ, ಕೊನೆಯ 3 ಅಂಕೆಗಳು ಏನು, ಈ ಕೊನೆಯ 3 ಅಂಕೆಗಳು 8ರಿಂದ ಭಾಗ ಹೋಗ್ತಿದ್ವು ಅಂದ್ರೆ ಹಿಂದೆ ಬೇಕಾದಷ್ಟು ಅಂಕೆಗಳು ಇರಲಿ, ಅದು 8ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಂಡು ಪಟ್ನ ಉತ್ತರ ಹಾಕಿಬಿಡ್ರಿ. ಚೆನ್ನಾಗಿ ತಿಳಿತಲ್ಲ. ಹಿಂಗೆ ನಿಯಮಗಳನ್ನು ನೀವು ಬಾಧ್ಯತೆ ನಿಯಮಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಇದನ್ನು ಉತ್ತರ ಪಟ್ನ ಕಂಡುಹಿಡಿಬೇಕು. ಆಮೇಲೆ ಇನ್ನೊಂದು ಹೇಳತ್ತಿರ್ತಾನ ನಾವು, ಇಲ್ಲಿ ಒಂದು ಅಂಕಿಯನ್ನು ಏನು ಮಾಡಿಬಿಡ್ತಾನವ, ಚೌಕ್ ಹಾಕಿಬಿಟ್ಟಿರ್ತಾನ. ಚೌಕ್ ಹಾಕಿದಾಗ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಚೌಕದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದ್ರೆ ಕನಿಷ್ಠ ಸಂಖ್ಯೆ ಯಾವುದು ಅಂತ ಇರ್ತಾರೆ. ಈಗ ಒಂದು ಉದಾಹರಣೆ ಇಲ್ಲಿ ನೋಡಿ, 8 5 40. 8 5 40. ಇಲ್ಲಿ ಪೂಜೆ ಇತ್ತು ಅಂದ್ರೆ ಮುಂದೆ 8 ಬಂದಿರ್ತಾವೆ. ಇದ್ರಾಗೇನು ಸಂಶಯನೇ ಇಲ್ಲ. ಇಲ್ಲಿ 0 ಬಂದಿತ್ತು ಅಂದ್ರೆ ಏನು ಬರ್ತದೆ, ಇಲ್ಲಿ 8 ಬಂದಿರ್ತಾವೆ. ಇಂಥ ಕೆಲವೊಂದು ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಅರ್ಥ ಮಾಡ್ಕೋಬೇಕು. ಕೊನೆ 2ನೇ ಸಂಖ್ಯೆ 0 ಇದ್ದರೆ ಕೊನೆ ಅಂಕಿ ಏನಾಗಿರುತ್ತದೆ, ಇವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ದಾಗ ಬರ್ತದೆ. ಈಗ ಒಂದು 4 ಅಂಕಿ ಕೊಟ್ಟಿರ್ತಾನೆ. 4 ಅಂಕಿ ಕೊಟ್ಟಾಗ 2ನೇ ಸ್ಥಾನದೊಳಗೆ ಏನಾದರೂ 0 ಬಂದಿದ್ದರೆ ಮುಂದಿನ ಅಂಕಿ 8 ಇರಲೇಬೇಕು. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು.
ಆಮೇಲೆ ಅಕಸ್ಮಾತ್ 8 5 40 ಇಲ್ಲಿ 1 ಕೊಟ್ಟಿದ್ದ ಅಂದ್ರ ನೋಡ್ರಿ, ಇಲ್ಲಿ 1 ಕೊಟ್ಟಿದ್ದ ಅಂದ್ರ ಇಲ್ಲಿ 6 ಬಂದಿರ್ತಾವ. ಆಮೇಲೆ ಇಲ್ಲಿ 8 2 ಕೊಟ್ಟಿದ್ದ ಅಂದ್ರ ಮುಂದೆ 4 ಬಂದಿರ್ತದ. ಇವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ ಇದು. ಎರಡನೇ ಸಂಖ್ಯೆ 1 ಇದ್ದರೆ ಕೊನೆಯ ಸಂಖ್ಯೆ 8ರಿಂದ ಭಾಗಿಸಲು ಕೊಡಬೇಕಾದರೆ ಈ ಸಂಖ್ಯೆ ಒಳಗ 8ರಿಂದ ಭಾಗಿಸಲ್ಪಡ್ಬೇಕಾದ್ರೆ ಎರಡನೇ ಅಂಕೆ 1 ಇದ್ದರೆ ಕೊನೆ ಅಂಕೆ ಯಾವುದು? 6. 2 ಇದ್ರೆ ಕೊನೆ ಅಂಕೆ 4. 3 ಇದ್ರೆ ಕೊನೆ ಅಂಕೆ 2. ನೋಡ್ರಿ ಎಷ್ಟು. ಆಮೇಲೆ 4 ಇತ್ತಂದ್ರೆ ಕೊನೆ ಅಂಕೆ 0. 5 ಇತ್ತಂದ್ರೆ ಕೊನೆ ಅಂಕೆ 6. 8ರಿಂದ ಭಾಗ. ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕ್ಸ್ಗಳು ಬಾಧ್ಯತೆ ನಿಮ್ದಾಗ ಭಾಳ ಬರ್ತಿರ್ತಾವ. ಈಗ ನೋಡ್ರಿ, ಅವ್ನು ಚೌಕ್ ಹಾಕಿಲ್ಲ. 8ರಿಂದ ಭಾಗಿಸಲ್ಪಡೋ ಸಂಖ್ಯೆ ಯಾವುದು? ಈ ಉಳಿಕಿದ ಅಂಕೆಗಳು 8ರಿಂದ ಭಾಗ ಹೋಗುದೇ ಇಲ್ಲ. ಇದು ಒಂದೇ. 8 5 40, 3 ಉಳಿತು, 8 4 32. ಇದೇ ಉತ್ತರ. ನೋಡ್ರಿ, 8 2 16, 5 ಉಳಿತು, ಹೋಗಂಗಿಲ್ಲ. 8 1 8, 6 ಉಳಿತು, 2 ಹೋಗುದಲ್ಲ. ನೋಡಿ, 8 4 32, ಮುಂದೆ 8 ಬರಬೇಕಾಗಿತ್ತು. 2 ಬಂದ್ರೆ 8 ಕಡ್ಡಾಯ ಬರ್ತದ ಮುಂದೆ. ಇಲ್ಲಿ ಏನದ? 8 4 32 ಅದ. 32 ಅಜ್ಜಾರು ಹೋಯ್ತು ಅಂದ್ರೆ ಮುಂದೆ 8 ಇರಲೇಬೇಕದು. ಹಿಂಗೆ ಕೆಲವೊಂದು ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಭಾಳ ಇರ್ತಾವ ಬಾಧ್ಯತೆ ನಿಮ್ದಾಗ. ಸರಿಯಾಗಿ ಅರ್ಥ ಮಾಡ್ಕೊಂಡು ಈಗ ಉತ್ತರ ಸಂಖ್ಯೆ ಸಿಕ್ತು ನಿಮಗೆ. 1432 ಉತ್ತರ ಬಿ.